ಎಸ್ ವೀಕ್ಷಕರೇ, ವಿಲನ್ ರೋಲ್ ನಲ್ಲಿ ಮೇನ್ ಆಗಿ ಕಾಣಿಸ್ಕೊಂಡಂತ ಅಂಬರೀಶ್ ಸರ್ ಅವರು ಪ್ರಚಾರದ ಕೆಲಸದ ನಿಮಿತ್ತ ಹೋದ್ರು. ಅದೇ ಜಾಗದಲ್ಲಿ ನಮ್ಮ ಡೈರೆಕ್ಟರ್ ಆದಂತಹ ಸುಧಾಕರ್ ರೆಡ್ಡಿ ಅವರು ಬಂದಿದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ಮೊದಲಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ನಿಮಗೂ ಸಹ. ಎಸ್ ಸರ್, ನ್ಯೂಟನ್ಸ್ ಥರ್ಡ್ ಲಾ ಸಿನಿಮಾನೇ ಹೇಳ್ತಾ ಇದೆ, ವಿಭಿನ್ನ, ವಿನೂತನ, ವಿಶಿಷ್ಟ. ಸೊ ಏನಿದು ಸಿನಿಮಾ? ಮೇಡಮ್, ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಓಕೆ, ಯೂತ್ಫುಲ್ ಎಂಟರ್ಟೈನ್ಮೆಂಟ್. ಚೆನ್ನಾಗಿದೆ, ಟೈಟಲ್ ತರನೇ ಸಿನಿಮಾನು ಚೆನ್ನಾಗಿದೆ. ಸರ್, ಅದೇ ಕಥೆನ ಎಲ್ಲೂ ಬಿಸ್ಕೊಟ್ಟಿಲ್ಲ. ಕಥೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಇನ್ನೇನಿಂದು 2-3 ದಿನ ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ. ಕತೆ ಅಂದ್ರೆ 4 ಜನ ಹುಡುಗರು, 2 ಹುಡುಗಿರು. ಈಗ ನಾರ್ಮಲ್ ಆಗಿ ಎಲ್ಲಾದ್ರೂ ವೀಕೆಂಡ್ ಆತರ ಸಿಕ್ಕಿದಾಗ ಎಲ್ರಿಗೂ ಈ ಪ್ರೆಸೆಂಟ್ ಜನರೇಷನ್ಗೆ ಏನ್ ಅನ್ಸುತ್ತೆ, ಬೆಂಗಳೂರು ಬೋರ್ ಅನ್ಸ್ಬಿಟ್ಟಿದೆ, ಎಲ್ಲಾದ್ರೂ ಹೋಗೋಣ ಅಂತ ಹೋಗ್ತಾರಲ್ವ. ಹೋದಾಗ ಅವ್ರಿಗೆ ಏನು ಎಂಜಾಯ್ ಮಾಡ್ತಾರೆ, ಆ ಎಂಜಾಯ್ ಜೊತೆಗೆ ಏನೇನು ಕಷ್ಟಗಳು ಪಡ್ತಾರೆ, ಅಂದ್ರೆ ಸ್ವಲ್ಪ ಏನಾದ್ರು ಮೈ ಮಾಡ್ತಾರೆ ಏನೇನು ಆಗ್ಬೋದು ಅನ್ನೋದೇ ಸಿನಿಮಾ ಇದು. ಕಾಲೇಜ್ ಸ್ಟೂಡೆಂಟ್ಸ್ ಅವ್ರಿಗಂತಾನೆ ಮಾಡಿರೋ ಸಿನಿಮಾ. ಓಕೆ, ಸೊ ಈ ಸಿನಿಮಾದಲ್ಲಿ ಮೇನ್ ಥೀಮ್ ಏನು ಸರ್? ಅಂದ್ರೆ ಯುವಕರಿಗೆ ಏನ್ ಸಂದೇಶವನ್ನ ಕೊಡ್ತಾ ಇದ್ದೀರಾ? ನ್ಯೂಟನ್ ಥರ್ಡ್ ಲಾ ಥಿಯರಿ ಇದೆಯಲ್ವಾ, ಅದೇ ಎವರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನಾವು ಏನ್ ಮಾಡ್ತೀವೋ ಅದು ನಮ್ಗೆ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ ಬರುತ್ತೆ ಅನ್ನೋದೇ ಈ ಸಿನಿಮಾದ ಮೇನ್ ಉದ್ದೇಶ. ಸರ್, ಮತ್ತೆ ಮಡಿಕೇರಿಲಿ ಶೂಟಿಂಗ್ ಆಯ್ತು ಅಂತ ಕೇಳ್ಪಟ್ವಿ. ಎಷ್ಟು ಕಷ್ಟವಾಗಿತ್ತು, ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಮೇಡಮ್, ಸಿನಿಮಾ ನನ್ನ ಪ್ರಕಾರ ನನಗೇನ್ ಕಷ್ಟ ಅನ್ಸಿಲ್ಲ, ಬೇರೆ ಯಾರಿಗೆ ಏನ್ ಅನ್ಸಿದ್ರು ಗೊತ್ತಿಲ್ಲ. ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಆಮೇಲೆ ಸಿನಿಮಾ ಎಲ್ಲವೂ ಚಾಲೆಂಜ್ ಆಗೇ ಇರುತ್ತೆ, ಅದನ್ನ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಂಡೆ ಸಿನಿಮಾ ಮಾಡಿದ್ವಿ. ಖುಷಿಯಿಂದ ಮಾಡಿದೀವಿ. ಇದೇ ಇರುತ್ತೆ, ಸಣ್ಣ ಪುಟ್ಟ ಇದೇ ಇರುತ್ತೆ. ಆ ಸಣ್ಣ ಪುಟ್ಟ ಅದು ಯಾವ್ದು ಕೌಂಟ್ ಆಗೋದಿಲ್ಲ ಈ ಸಿನಿಮಾದಲ್ಲಿ. ನೀವು ಔಟ್ಪುಟ್ ನೋಡಿದಾಗ, ಸಿನಿಮಾ ನೋಡಿದಾಗ ಅದು ಆ ಖುಷಿ ಕೊಡುತ್ತೆ. ದಟ್ ಇಸ್ ವಾಟ್ ಹಿ ಒಂದು ಪ್ರೊಜೆಕ್ಟ್ ಮಾಡ್ಬೇಕು ಅನ್ನೋದೊಂದು ಮೂವಿ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಶೂಟಿಂಗ್ ಮಾಡೋದು ಇಟ್ ಇಸ್ ನಾಟ್ ಸೋ ಈಸಿ ಮ್ಯಾಮ್. ಈಗ ನಾವು 4 ಗೋಡೆ ಮನೆ ಒಳಗಡೆನೆ ಇದ್ದಾಗ್ಲೇ ಸಾಕಷ್ಟು ಈ ನಾರ್ಮಲ್ ವೇನಲ್ಲಿ ಯಾವ್ದು ಹೋಗಲ್ಲ, ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಹಂಗ್ ನಾವು ಔಟ್ ಆಫ್ ಸ್ಟೇಷನ್ ಹೋಗಿ ನಾವು ಶೂಟಿಂಗ್ ಮಾಡೋದು ಇಟ್ ಇಸ್ ನಾಟ್ ಸೋ ಈಸಿ. ಹೌದು. ಸೊ ಏನೇ ಕಷ್ಟ ಇದ್ರೂನು ಅದಕ್ಕೆ ಸಪೋರ್ಟಿಂಗ್ ಆಗಿ ಟೆಕ್ನಿಷಿಯನ್ಸ್ ಇದ್ರು, ಆರ್ಟಿಸ್ಟ್ ಗಳು ಇದ್ರು. ನಮ್ಮ ಸುಧಾಕರ್ ಸರ್ ಅವರು ಎಲ್ಲವನ್ನು ನೀವು ನೋಡಿದ್ಮೇಲೆ ಗೊತ್ತಾಗಿದೆ ಅನ್ಸುತ್ತೆ, ತುಂಬಾ ಕೂಲ್ ಪರ್ಸನ್. ಹೌದು, ಬೆಟ್ಟ ತಲೆ ಮೇಲೆ ಬೀಳ್ತಿದೆ ಅಂತ ಅಂದಾಗ್ಲೂನು ಆರಾಮಾಗಿರ್ತಾರೆ, ಬಿದ್ಮೇಲೆ ನೋಡ್ಕೊಳ್ಳೋಣ ಅನ್ನೋ. ಸೊ ಎಲ್ಲಾ ಟೆನ್ಷನ್ಸ್ ಅವರು ನಾರ್ಮಲ್ ವೇನಲ್ಲಿ ಕನ್ವರ್ಟ್ ಮಾಡ್ಕೊಂಡು ಎಲ್ಲರಿಗೂನು ಜೋಶ್ ತುಂಬ್ತಾ ಫ್ರೆಂಡ್ಲಿ ಆಗಿ ತಗೊಂಡೋದ್ರು. ಯಾವ್ದನ್ನು ನಮ್ಗೆ ಇವತ್ತಿನವರೆಗೂ ಕಷ್ಟ ಅಂತ ಅನ್ಸ್ಲೇ ಇಲ್ಲ. ಇಟ್ ಡಸಂಟ್ ಮೀನ್ ನನ್ ಕಷ್ಟ ಇರ್ಲಿಲ್ಲ ಅಂತಲ್ಲ, ಇದ್ದೇ ಇರುತ್ತೆ. ಬಟ್ ಅದನ್ನ ಯಾವ್ದು ನಾವು ಕಷ್ಟ ಅಂತ ತಗೊಳಕ್ ಬಿಟ್ಟಿಲ್ಲ ಇವರು. ಯೂಶಲಿ ಡೈರೆಕ್ಟರ್ ತಲೆಯಲ್ಲಿ ಎನಿ ಟೈಮ್ ಏನಾದ್ರೂ ಒಂದು ಓಡ್ತಾನೆ ಇರುತ್ತೆ. ಅದನ್ನ ನೀವ್ ಹೆಂಗೆ ಸರ್ ಸೈಲೆನ್ಸ್ ಮೂಲಕ ಹೊರಗಡೆ ಹಾಕ್ತೀರಾ? ಯಾಕಂತ ಹೇಳಿದ್ರೆ ರಾಶಾ ಕೂಗಾಡೋರ್ನ ನೋಡಿದೀವಿ, ಅಥವಾ ಒಂದ್ ಸ್ವಲ್ಪ ಹೈಪರ್ ಟೆನ್ಷನ್ ಅಲ್ಲಿ ಇರೋರ್ನ ನೋಡಿರ್ತೀವಿ. ಅದ್ ಹೆಂಗ್ ಸರ್ ಕೂಲ್ ಆಗಿ ಈ ಒಂದು ಪರ್ಸನಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋಗೋದು? ನಂದು ಸಿನಿಮಾ ಜರ್ನಿ, ಫಸ್ಟ್ ಸಿನಿಮಾ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಫಸ್ಟ್ ಪೇಜ್ ಅಲ್ಲಿ ಪೇಷನ್ಸ್ ಅನ್ನೋ ಒಂದು ಸೀನ್ ಬರ್ದ್ಬಿಡ್ಬೇಕು. ಓಕೆ, ಅದು ಬರ್ದು ಬಿಟ್ರೆ ಎಲ್ಲವೂ ಆಗುತ್ತೆ ಮೇಡಮ್. ಆಮೇಲೆ ಕೂಗಾಡಿ ಕಿರ್ಚಾಡಿ ಕೆಲಸ ಆಗಲ್ಲ. ಪ್ರೀತಿಯಿಂದ ಕೆಲಸ ಮಾಡ್ಕೊಂಡ್ರೆ ಅದು ಕೆಲಸ ಆಗುತ್ತೆ. ನೀವು ಕೂಗಾಡಿ ಕಿರ್ಚಾಡಿದ್ರೆ 6 ಗಂಟೆ ಪ್ಯಾಕಪ್ ಆಗ್ಬೇಕು ಅಂತಿರೋದು 5:45ಗೆ ರೆಡಿ ಇರ್ತಾರೆ. ನನ್ನ ಮಗನ ಹತ್ರ ಯಾರಪ್ಪ ಹೇಳೋದು? ಆದ್ರೆ ಎಷ್ಟೋ ಸಲ 6 ಗಂಟೆ ಮಾರ್ನಿಂಗ್ ಶೂಟಿಂಗ್ ಶುರು ಆಗಿನೋ ನೈಟ್ ನಾವು 11-12 ವರೆಗೂ ಮಾಡಿರೋದು ಇದೆ. ಅಯ್ಯೋ ಇನ್ನೂ ಆಗಿಲ್ವಾ ಅನ್ನೋ ಒಂದು ರಿಯಾಕ್ಷನ್ ಆಗ್ಲಿ ಮನ್ಸಿನಲ್ಲಾಗ್ಲಿ ನಮ್ಗೆ ಯಾವತ್ತೂ ಬಂದಿಲ್ಲ. ಓಕೆ ಮುಗ್ಸೋಣ, ಈ ಸರ್ ಎಷ್ಟಿದೆ ಅಂತ ಕೇಳ್ತಿದ್ವಿ, ಹಿಂಗಿದೆ ಮುಗಿಸ್ಕೊಂಬಿಡೋಣ, ಜೋಫಿಲಾಗೆ ಮುಗಿಸ್ಕೊಳ್ತಿದ್ವಿ. ಅಂಡ್ ನೀವ್ ಒಂದ್ ಪ್ರಶ್ನೆ ಕೇಳಿದ್ರಿ, ಯಾವ ಡೈಲಾಗು ನಿಮ್ಗೆ ಕಷ್ಟಕರ ಅಂತ ಅನ್ಸಿಲ್ವಾ ಅಂತ. ಇಟ್ ಡಿಪೆಂಡ್ಸ್ ಆನ್ ಡೈರೆಕ್ಟರ್. ಹೌದು, ಅವ್ರು ಅಗ್ರೆಸಿವ್ ಆಗಿದ್ದು ಇರಿಟೇಷನ್ ಮಾಡ್ತಾ ಇದ್ರೆ ನಮ್ಗೆ ಆ ಡೈಲಾಗ್ ಡೆಲಿವರಿನ ಮಾಡೋದಿಕ್ಕೆ ತುಂಬಾ ಕಷ್ಟ ಆಗ್ಬಿಡತ್ತೆ. ವಿತ್ ಎಕ್ಸ್ಪ್ರೆಷನ್ ನಾವು ಕೊಡ್ಬೇಕು, ಆ ಒಂದು ಪದಕ್ಕೆ ಜೀವ ತುಂಬಬೇಕು, ಎಲ್ಲಿ ಪಾಸ್ ಕೊಡ್ಬೇಕು, ಎಲ್ಲಿ ಫುಲ್ ಸ್ಟಾಪ್ ಕೊಡ್ಬೇಕು, ನಾವು ಕಣ್ಣಲ್ಲಿ ಏನು ಆಕ್ಟಿಂಗ್ ನ ಕೊಡ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಗೆಲ್ಲೂ ಕಷ್ಟಕರ ಆಗಿಲ್ಲ. ಯಾಕೆ ಅಂತಂದ್ರೆ ಜಸ್ಟ್ ಬಿಕಾಸ್ ಆಫ್ ಡೈರೆಕ್ಟರ್. ಆ ಕಂಫರ್ಟ್ ಝೋನ್ ನ ಕೊಟ್ಟಿದ್ದಕ್ಕೆ ನಮ್ಗೆಲ್ಲೂ ಆ ಗಡಿಬಿಡಿ ಅಂತ ಅವ್ರು ಮಾಡಿಲ್ಲ, ಇರಿಟೇಟಿಂಗ್ ಮಾಡಿಲ್ಲ. ಆ ಕೂಲ್ ವೇನಲ್ಲಿ ತಗೊಂಡ ನಾವು ಒಂದೇ ಟೇಕ್ ನಲ್ಲಿ ಎಲ್ಲಾರು ಕೊಟ್ಟಿದೀವಿ ಅನ್ನೋದು ತಪ್ಪಾಗತ್ತೆ, ಸುಳ್ಳು. ನಾವು ಟೇಕ್ಸ್ ಗಳನ್ನ ತಗೊಂಡಿರ್ತೀವಿ ಸಮ್ಟೈಮ್ಸ್. ಅವಾಗ್ಲೂ ಅವರು ಇಲ್ಲಿ ಸರ್ ಸಾರಿ ಸರ್ ಅಂತ ನಾವೇ ಕೇಳಿದಾಗ ಇಲ್ಲಿ ಹ್ಯಾಪನ್ಸ್, ನಾರ್ಮಲ್ ಆಗಿ ತಗೊಳ್ಳಿ ಅಂತ ಕೂಲ್ ಆಗಿ ಹೇಳ್ಬೇಕಾದ್ರೆ ನಮ್ಗೆ ಅಲ್ಲಿ ಕಂಫರ್ಟ್ ಝೋನ್ ಆಗ್ಬಿಡ್ತಿತ್ತು. ನೀಟಾಗಿ ಡೈಲಾಗ್ ಡೆಲಿವರಿ ಮಾಡೋ ಹತ್ರ ಆಗ್ತಿತ್ತು. ಅದು ಒಂದು ಕಂಫರ್ಟ್ ಝೋನ್ ತುಂಬಾ ಕೊಟ್ಟಿದ್ದಾರೆ ನಮ್ ಸರ್. ಓಕೆ, ಈ ಟೀಮಲ್ಲಿ ಅಂದ್ರೆ ನಿಮ್ಮ ಟೀಮಲ್ಲಿ ಯಾರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ ಸರ್?
ನನಗೆ ಯಾರನ್ನ ಮೇಂಟೈನ್ ಮಾಡಿ, ಯಾಕಂದ್ರೆ ಕೈ ಎತ್ತುತ್ತಾ ಇದ್ದಾರೆ. ಹೆಣ್ಮಕ್ಳದು ಸಮಸ್ಯೆ ಸಣ್ಣ ಪುಟ್ಟ ಇದ್ದೇ ಇರ್ತದೆ. ಬಟ್ ನಾನು ನಮ್ಮ ಟೀಮಲ್ಲಿ ನಾನು ಇವ್ರು ಮೇಂಟೈನ್ ಮಾಡ್ಬೇಕು ಅಂತ ಯಾರನ್ನು ನನ್ಗನ್ಸೂ ಇಲ್ಲ. ಎಲ್ಲರೂ ಟೈಮಿಗೆ ಬರ್ತಾ ಇದ್ರು, ಆ ಕೆಲಸ ಮುಗಿಸ್ತಾ ಇದ್ರು. ಸಣ್ಣ ಪುಟ್ಟ ಹೆಣ್ಮಕ್ಳು ರೆಡಿ ಆಗೋದು ಅದು ಇದ್ದಿದ್ದೆ. ಯಾಕಂದ್ರೆ ನಾನು 2000 ಎಪಿಸೋಡ್ ಸೀರಿಯಲ್ ಶೂಟ್ ಮಾಡಿದ್ದೀನಿ. 2000 ಮಾಡಿದ್ದೀನಿ. ಓಕೆನಾ, ಒಂದಷ್ಟು ಸಿನಿಮಾಗಳಿಗೆ ಒಳ್ಳೊಳ್ಳೆ. ಸರ್ ಹೆಂಗೆ ಈಗ ಸೀರಿಯಲ್ ಮಾಡ್ಕೊಂಡು ಸಿನಿಮಾಗೆ ಬಂದ್ರೆ ಆ ಪೇಷನ್ಸ್ ಲೆವೆಲ್ ಅಲ್ಲಿಂದಲೇ ಬಂದ್ಬಿಡುತ್ತೆ ಸರ್? ಮೇಡಮ್, ನಾನು ಫಸ್ಟು ಸಿನಿಮಾ 2010 ಇಂದ 2007 ವರೆಗೂ ಸಿನಿಮಾಗಳು ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೀರಿಯಲ್ ಬಂದಿದ್ದು. ಸೀರಿಯಲ್ ಬಂದಿದ್ದು ನನಗೆ ಉಪಯೋಗ ಆಗಿದೆ. ಓಕೆನಾ, ಬರೀ ಸಿನಿಮಾನೇ ಮಾಡ್ಕೊಂಡ್ ಬಂದಿದ್ರೆ ಕಷ್ಟ ಆಗಿರೋದೇನೋ. ಸೀರಿಯಲ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಹಂಗಾಗಿ ಮ್ಯಾನೇಜ್ ಮಾಡೋದು ನನಗೇನು ದೊಡ್ಡ ವಿಷಯ ಅನಿಸಿಲ್ಲ. ಆಮೇಲೆ ಸೀರಿಯಲ್ಲು ಬೆಳಗ್ಗೆ ನೀವು 7 ಗಂಟೆ ಶುರು ಮಾಡಿದ್ರೆ ರಾತ್ರಿ 9-9:30ವರೆಗೂ ಶೂಟ್ ಮಾಡ್ತಾ ಇದ್ವಿ. ಆ ಜರ್ನಿ ಇತ್ತಲ್ಲ, ಅದನ್ನ ಅಡಾಪ್ಟ್ ಮಾಡ್ಕೊಂಡ್ವಲ್ಲ, ಸಿನಿಮಾ ತುಂಬಾ ಈಸಿ ಅನಿಸ್ತು ನನಗೆ. ಎಲ್ಲರೂ ಹೇಳ್ತಾರಲ್ಲ, ಹೊರಗಡೆ ಹೇಳ್ತಾರೆ ಸಿನಿಮಾ ಮಾಡೋದು ಕಷ್ಟ, ಸಿನಿಮಾ ಹಿಂಗೆ. ಕಷ್ಟ ಅಂದ್ಮೇಲೆ ಯಾಕೆ ಬರ್ಬೇಕು? ಫಸ್ಟ್ ಥಿಂಗ್ ಚಾಲೆಂಜಿಂಗ್ ಇರಲೇಬೇಕು. ಕಷ್ಟ ಯಾವ ಫೀಲ್ಡಲ್ಲಿ ಕಷ್ಟ ಇರಲ್ಲ. ನಮ್ಮ ಸಿನಿಮಾ ನಾವು ಮಾಡಿದೀವಲ್ವ, ನಾನು ಇಷ್ಟಪಟ್ಟೆ ಮಾಡಿದ್ದೀನಿ. ಏನೇ ಕಷ್ಟ ಇದ್ರು ನಾನು ಆ ಕೆಲಸ ಮಾಡ್ತೀನಿ ಅಂತ ಬಂದ ಮೇಲೆ ಮಾಡ್ಲೇಬೇಕಲ್ವಾ, ಮಾಡಿದ್ದೀನಿ. ನ್ಯೂಟನ್ಸ್ ತರಗಳ ಔಟ್ಪುಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಓಕೆ ಸರ್, ನ್ಯೂಟನ್ಸ್ ತರ್ಡ್ಲ ಕತೆ ಹುಟ್ಟಿದ ಹೇಗೆ? ಆಕ್ಚುಲಿ ನಾನು ಹಳ್ಳಿಯಿಂದ ಬಂದವನು. ನಂದು ಜಾನರ್ ಬೇರೆ. ನಮ್ಮ ಪ್ರೊಡ್ಯೂಸರು ವಿಶ್ವನಾಥ್ ಅವರು ಕಡಿಮೆ ಬಜೆಟ್ ಅಲ್ಲಿ ಯಾವುದೋ ಒಂದು ಸಿನಿಮಾ ಮಾಡೋಣ, ಕಡಿಮೆ ಬಜೆಟ್ ನಾನು ಬರೋದು ಸರ್, ಮಿನಿಮಮ್ ಅಂದ್ರೆ 80 ರಿಂದ 1 ಕೋಟಿ. ಆಮೇಲೆ ಅವರು ಸರಿ ಮಾಡಿ ಅಂತೇಳಿ ಇದು 1 ವರ್ಷ ಹೋಗಿದೆ ಜರ್ನಿ ಇದು. ಹಂಗಾಗಿ ಸ್ಟಾರ್ಟಿಂಗು ನಂದು ಹಳ್ಳಿ ಸಬ್ಜೆಕ್ಟು ಚೆನ್ನಾಗಿ ಕತೆಗಳು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂದು ಈ ಜಾನರ್ ಅಲ್ಲ ಇದು. ನಾನು ಜಾನರ್ ನೆಕ್ಸ್ಟ್ ಮಾಡ್ತೀನಲ್ವ, ಅದು ನನ್ನ ಜಾನರ್. ಅದಾದ್ಮೇಲೆ ಇದು ಸ್ಕೆಲ್ಟನ್ ಉಟ್ಕೊಳ್ತು. ಆಮೇಲೆ ನನ್ನ ಸರ್ಕಲ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ, ಚೆನ್ನಾಗಿದೆಯಲ್ಲ ಲೈನು, ಇದು ಮಾಡ್ಬೋದಲ್ವ ಅಂತೇಳಿ. ಹಂಗೆ ಅದು ಒಂದೊಂದೇ ಆ್ಯಡ್ ಅಪ್ ಆಗಿ ಒಂದು ಒಳ್ಳೆ ಕತೆ ಆಯಿತು. ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ? ಮುಂದಿನ ಪ್ರಾಜೆಕ್ಟ್ ಇದುವರೆಗೂ ನಾನು ಯಾರ ಹತ್ರ ಡಿಸ್ಕಸ್ ಮಾಡಿಲ್ಲ. ಒಳ್ಳೆ ಸಬ್ಜೆಕ್ಟ್ ಇದೆ. ಶುಕ್ರವಾರ ಆದ್ಮೇಲೆ ಅನೌನ್ಸ್ ಮಾಡಬಹುದು. ಓಕೆ ಸರ್. ಮ್ಯಾಮ್, ಇನ್ನು ನಿಮ್ಮ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಕೇಳೋದಾದ್ರೆ, ನೀವು ಪ್ರೆಸೆಂಟ್ ಸೀರಿಯಲ್ ಅಲ್ಲೂ ವರ್ಕ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಮತ್ತೆ ಮೂವಿಯಲ್ಲೂ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ನೀವು ಅಂತ? ಮ್ಯಾಮ್, ಅದೇನೋ ಹೇಳ್ತಾರಲ್ಲ, ಈ ಡಾಕ್ಟರ್ ಹೇಳಿದ್ದು ಹಾಲು ಅನ್ನೋ ಪೇಷಂಟ್ ಏನೇನೋ ಹೇಳ್ತಾರಲ್ಲ, ಅದೇ ತರನೇ ನನಗೆ ಆ ಟೈಮಲ್ಲಿ ಫುಲ್ ಬ್ರೇಕ್ ಇತ್ತು ಸೀರಿಯಲ್ ಅಲ್ಲಿ. ಕಂಪ್ಲೀಟ್ ಕಂಪ್ಲೀಟ್ ನಮ್ದು 2 to 3 months ಬ್ಯಾಕ್ ಟು ಬ್ಯಾಕ್ ರುಬ್ಬಿದ್ರು ಸೀರಿಯಲ್ ಅಲ್ಲಿ. ಆ ನಂತರ ನನಗೆ 1 ತಿಂಗಳು ನನ್ಗೆ ಬ್ರೇಕ್ ಸಿಕ್ಬಿಡ್ತು. ಸೊ ಆ ಗ್ಯಾಪ್ ಅಲ್ಲಿ ಇದಾಯ್ತು. ನಾನು ಹೇಳಿದ್ನಲ್ಲ, ಆಲ್ ಆಫ್ ಅ ಸಡನ್ 5 to 6 days ಅಲ್ಲಿ ನಂದು ಹೀರೋಯಿನ್ ಆಯ್ತು, ಸೆಲೆಕ್ಟ್ ಆಯ್ತು, ಓಡ್ಬಿಟ್ವಿ ಪ್ಯಾಕಪ್ ಎಲ್ಲ ಆಗಿ. ಆ ಒಂದು ಗ್ಯಾಪ್ ಅಲ್ಲಿ ಮುಗಿಸ್ಕೊಂಡ್ ಬಂದೆ. ಆ ಪ್ರಾಜೆಕ್ಟ್ ಇಂದ ಬೇರೆ ಪ್ರಾಜೆಕ್ಟ್ಗೂ ನನಗೆ ಎಫೆಕ್ಟ್ ಆಗಿಲ್ಲ, ಬೇರೆದಿಂದ ಇದಕ್ಕೂ ನನಗೇನು ಟೆನ್ಷನ್ ಆಗಿಲ್ಲ. ಸೊ ಎಲ್ಲ ಸುಸೂತ್ರವಾಗಿ ಆಯ್ತು. ಸರ್, ಇನ್ನು ಹೀರೋಯಿನ್ ಪಾತ್ರಕ್ಕೆ ಇವರೇ ಸೂಟಬಲ್ ಆಗ್ತಾರೆ ಅಂತ ನಿಮ್ಗೆ ಯಾಕೆ ಅನಿಸ್ತು? ಮೇಡಮ್, ಅದೊಂದು ದೊಡ್ಡ ಹಿಸ್ಟ್ರಿ ಇದೆ. ನಾನು ಸೀರಿಯಲ್ ಮಾಡ್ತಿದ್ದೆ. ಇವ್ರು ಯಾವ್ದೋ ಒಂದು ಕ್ಯಾರೆಕ್ಟರ್ ಬಂದ್ರು. ಹಿಂಗೆ ಮಾನಿಟರ್ ಮುಂದೆ ಕೂತ್ಕೊಂಡಿದ್ದೆ, ಹಿಂಗ್ ಪಾಸ್ ಆದ್ರು. ಮೇಕಪ್ಗೆ ಏನಕ್ಕೋ ಪಾಸ್ ಆಗಿರ್ಬೇಕು. ಮೊದಲನೇ ಸೀರಿಯಲ್. ಹಿಂಗ್ ಪಾಸ್ ಆದ್ರು. ಹಂಗೆ ಹಿಂಗ್ ನೋಡಿದೆ, ಹೋಗ್ಬಿಟ್ರು. ನಮ್ಮ ಹುಡುಗನಿಗೆ ಹೇಳಿದೆ, ಯಾರ ಹುಡುಗಿ ಕರೆ ಇಲ್ಲೇ ಅಂದೆ. ಬಂದ್ರು. ಅಂದ್ರೆ ಸ್ಕಿನ್ ಟೋನ್ ಹಂಗಿದೆ ಇವ್ರದ್ದು. ಸ್ಕಿನ್ ಟೋನ್ ಹಂಗಿದೆ. ಆಮೇಲೆ ಏನಮ್ಮ ನೀನು ಇಷ್ಟ ದಿನ ಎಲ್ಲೋಗಿದ್ದೆ, ಕಾಣಿಸಿದ್ರೆ ನಾನು ಈ ಸೀರಿಯಲ್ಗೆ ಹೀರೋಯಿನ್ ಮಾಡ್ತಿದ್ನಲ್ಲ. ಆಮೇಲೆ ಹಂಗೆ ಮಾತು ಆಗ್ತಾ ನೆಕ್ಸ್ಟ್ ಪ್ರಾಜೆಕ್ಟ್ ಖಂಡಿತ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಇದು ಸ್ಕ್ರಿಪ್ಟ್ ಎಲ್ಲ ಮುಗಿಯೋವರೆಗೂ ಯಾರು ಹೀರೋಯಿನ್ ಅನ್ನೋದು ಫೈನಲ್ ಆಗಿರ್ಲಿಲ್ಲ. ಸ್ಕ್ರಿಪ್ಟ್ ಮುಗಿದ ಮೇಲೆ ಫೋನ್ ಮಾಡಿದೆ, ಇನ್ನೇನು ಶೂಟಿಂಗ್ ಪ್ಲಾನ್ ಮಾಡ್ತಾ ಇದ್ವಿ. ಫೋನ್ ಮಾಡಿದೆ, ಹಿಂಗಿದೆಯಮ್ಮ ಏನ್ ಮಾಡೋದು ಅಂತ. ಮಾಡ್ತೀನಿ ಸರ್ ಅಂದ್ರು. ಹಂಗಾಗಿ ಸಡನ್ ಆಗಿ ಆಯ್ತೆಲ್ಲವು. ಮ್ಯಾಮ್, ಇನ್ನು ಇವರು ಹೇಳ್ತೀನಿ ಅಂತ ಅಂದಾಗ ನೀವೇನ್ ಅನ್ಕೊಂಡಿದ್ರಿ? ನಿಜಕ್ಕೂ ಹೇಳ್ತಾರ ಅಂತ ಅನ್ಕೊಂಡಿದ್ರ? ಈಗ ಎಲ್ಲಾದ್ರೂ ಹೋದಾಗ ಎಲ್ಲ ಡೈರೆಕ್ಟರ್ಗಳು, ಮ್ಯಾನೇಜರ್ಗಳು ಚೆನ್ನಾಗಿದೆಯಮ್ಮ, ನಿನ್ಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳೋದ್ ಸುಲಭ. ಆ ತರ ನಾನು ಅನ್ಕೊಂಡಿರ್ತಾಳೆ ಮೋಸ್ಟ್ಲಿ. ಏನ್ ಅನ್ಕೊಂಡಿದ್ದ? ಹೌದಾ? ಓಕೆ. ನಾವು ಕನಕಪುರದವರು ಸ್ವಲ್ಪ ಬೋಲ್ಡ್ ಆಗಿ ಅನ್ಕೊಂಡಿದ್ದೆ. ನಮ್ದು ಏನಂದ್ರೆ, ಈಗ ಆ ಹುಡುಗಿನ ಸ್ವಲ್ಪ ಚೆನ್ನಾಗಿದೆ ಅಮ್ಮ, ನೀನು ನೆಕ್ಸ್ಟ್ ಪ್ರಾಜೆಕ್ಟ್ ಕೊಡ್ತೀನಿ ಅಂದ್ರೆ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಔಟ್ಪುಟ್ ಚೆನ್ನಾಗಿ ತೆಗಿಬಹುದು ಅನ್ನೋದು ನಮ್ದು ಇಂಟೆನ್ಷನ್ ಇರುತ್ತೆ. ಆ ಭರವಸೆ ಮೇಲೆ ಸುಮ್ನೆ ಹೇಳಿರ್ತೀವಿ, ಓಕೆನಾ ಅಂತ ಅನ್ಕೊಂಡಿರ್ತಾರೆ. ಅದು ಹಂಗಾಗಿಲ್ಲ. ಆಕ್ಚುಲಿ ನನ್ನ ಅವ್ರು ಹತ್ರ ಹೇಳಿದಾಗ
ಬಿಡಿ ಸರ್ ನಿಮ್ ತರ ಎಷ್ಟೊಂದ್ ಜನ ಹೇಳ್ತಾರೆ ಹೇಳಿರ್ತಾರೆ ಅನ್ಬಿಟ್ಟು ನಾನು ಆಗ ಓಕೆ ಥ್ಯಾಂಕ್ ಯು ಸರ್ ಅನ್ಬಿಟ್ಟು ಬಿಟ್ಬಿಟ್ಟೆ. ನಾನು ಅಷ್ಟೇನು ಸೀರಿಯಸ್ ಆಗಿ ತಗೊಂಡಿಲ್ಲ. 3.5 ವರ್ಷ ಆದ್ಮೇಲೆ ನನ್ಗೆ ಕಾಲ್ ಬಂದಾಗ್ಲೂನು ಒಂಥರ ಇದೇ ಒಂದ್ ಟಾಪಿಕ್ಗೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಕ್ಯೂರಿಯಾಸಿಟಿ ಇತ್ತು. ಪಿಕ್ ಮಾಡ್ದಾಗ್ಲೇ ಗೊತ್ತಾಗಿದ್ದು 3.5 ವರ್ಷದ ಹಿಂದೆ ಕೊಟ್ಟಂತ ಮಾತನ್ನ ಇಂಪ್ಲಿಮೆಂಟ್ ಮಾಡೋದಿಕ್ಕೆ ಅಂತ. ಸೊ ಅದೇ ಹೇಳಿದ್ನಲ್ಲ, ನನ್ನ ತುಂಬಾ ಹೇಳೋದಿಕ್ಕಿಂತ ಕ್ಲೀನ್ ಪ್ರಾಜೆಕ್ಟ್, ವೆರಿ ನೀಟ್ ಡೈರೆಕ್ಟರ್, ನೆಕ್ಸ್ಟ್ ಲೆವೆಲ್. ಅವ್ರ ಮನೆ ಹೆಣ್ಮಕ್ಳನ್ನ ಹೇಗೆ ಜೋಪಾನವಾಗಿ ಹೊರಗಡೆ ಕರ್ಕೊಂಡು ಹೋದಾಗ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತಿದ್ರು, ಸೇಮ್ ವೇನಲ್ಲಿ ನನ್ನನ್ನ ಕರ್ಕೊಂಡು ಹೋಗಿ ಎಲ್ಲೂ ನನಗೆ ಅನ್ಕಂಫರ್ಟ್ ಝೋನ್ ಅನ್ನೋದು ಟೆಕ್ನಿಷಿಯನ್ಸ್ ಇಂದ ಆಗ್ಲಿ, ನನ್ನ ಡೈರೆಕ್ಟರ್ ಇಂದ ಆಗ್ಲಿ, ನನ್ನ ಕೋ ಆರ್ಟಿಸ್ಟ್ ಗಳಿಂದ ಆಗ್ಲಿ ನನ್ಗೆಲ್ಲೂ ಆಗಿಲ್ಲ. ತುಂಬಾ ಖುಷಿ ಕೊಟ್ಟಂತ ಪ್ರಾಜೆಕ್ಟ್ ಇದು ನನಗೆ. ಈ ಸಿನಿಮಾದಲ್ಲಿ ಮಾಡಿರೋರು ಎಲ್ಲ ನನ್ನ ಸರ್ಕಲ್ಲೇ. ವಿಜಯ್ ಚಂಡೂರ್ ಸರ್ ನಾನು ಸಿನಿಮಾಗಳು ಮಾಡಿದ್ದೀನಿ, ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ನಾನು. ಆಮೇಲೆ ಅಂಬರೀಶ್ ಸರ್ ಜೊತೆ ಸೀರಿಯಲ್ ಮಾಡಿದ್ದೀನಿ. ಆಮೇಲೆ ಶ್ರೀನಿಧಿ ಭಟ್ಟು ಅವನ ಜೊತೆ ವರ್ಕ್ ಮಾಡಿದ್ದೀನಿ. ಎಲ್ಲರೂ ಒಂದಲ್ಲ ಒಂದು ರೀತಿ ನನ್ನ ಜೊತೆ ಕೆಲಸ ಮಾಡಿರೋರು, ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಂಗಾಗಿ ಎಲ್ಲರಿಗೂ ಒಂಥರ ಖುಷಿ ಇತ್ತು. ಡೆಡ್ ಬಾಡಿ ಸಹ ಹೊಸಬ್ರಲ್ಲ. ಡೆಡ್ ಬಾಡಿ ಒಂದಿದೆ, ಅದು ರ್ಯಾಂಡಮ್ ನಡೆದಾಡೋ ಡೆಡ್ ಬಾಡಿ ಅದು. ಹೌದು, ಆಕ್ಚುಲಿ ಕಥೆನೇ ಇರೋದು ಒಂದು ಡೆಡ್ ಬಾಡಿ. ಡೆಡ್ ಬಾಡಿ ಸುತ್ತ ನಡೀತಕ್ಕಂತ ಒಂದು ಕೀ ಪಾಯಿಂಟ್ ಅದು. ಅಂದ್ರೆ ಕತೆ ಫುಲ್ ಕಥೆನೇ ಅದಲ್ಲ. ಇವು 4 ಜನ ಹುಡುಗ ಹುಡುಗಿ ಹೋಗ್ತಾರೆ, ಅಲ್ಲೇನೋ ಆಗುತ್ತೆ, ಅದಾದ್ಮೇಲೆ ಹಂಗೆ ಫಾರ್ವರ್ಡ್ ಆಗ್ಬಿಡುತ್ತೆ. ನೀವು ಹೋಗೋದೇ ಹೀರೋ ಹೀರೋಯಿನ್ ಲವ್ ಆಗಿರುತ್ತೆ, ಪ್ರಪೋಸ್ ಮಾಡೋಣ ಅಂತ ಹೋಗೋದು, ಅಲ್ಲಿ ಹೋದ್ಮೇಲೆ ಬೇರೆ ಏನೇನೋ ಆಗುತ್ತೆ. ಸೊ ಒಟ್ಟಾರೆ ಈ ಮೂಲಕ ನಿಮ್ಮ ಟೀಮ್ಗೆ ಏನಾದ್ರೂ ತಿಳಿಸೋದಿದ್ಯಾ? ನನ್ನ ಜೊತೆ ಕೆಲಸ ಮಾಡಿದ್ದಕ್ಕೆ ನನಗೆ ಖುಷಿ ಇದೆ, ನಿಮ್ಗೂ ಖುಷಿ ಇದೆ ಅಂತ ಅಂದ್ಕೊಂಡಿರ್ತೀನಿ. ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡೋಣ ಖುಷಿಯಾಗಿ ಎಲ್ರು. ಎಸ್ ಮ್ಯಾಮ್, ನೀವು? ನಾನು ಹೇಳಬೇಕು ಅಂದ್ರೆ ತುಂಬಾನೇ ಇದೆ, ಯಾಕಂದ್ರೆ ತುಂಬಾ ಎಲ್ಲರಿಗೂ ಕಾಟ ಕೊಟ್ಟಿದ್ದೀನಿ ನಾನು. ಪ್ಯಾಂಪರ್ಡ್ ಕಿಡ್ ಅಂತ ನಾನು ಮೊದಲೇ ಹೇಳಿದೆ. ತುಂಬಾ ಮುನ್ಸ್ಕೋತಿದ್ದೆ, ಕೋಪನೂ ಮಾಡ್ಕೊಳ್ತಿದ್ದೆ. ನನ್ನನ್ನ ಅದೇ ರೀತಿ ಎಲ್ಲರೂ ಸಮಾಧಾನಗೊಳಿಸಿದ್ದಾರೆ, ನನ್ನ ಕೋ ಆರ್ಟಿಸ್ಟ್ ಗಳು, ನನ್ನ ಡೈರೆಕ್ಟರ್ ಆಗಿರ್ಬೋದು. ನನ್ನ ಡೈರೆಕ್ಟರ್ ಪ್ರತಿ ದಿನಾನು ಶೂಟಿಂಗ್ ಆದ್ಮೇಲೆ ಅದ್ ಎಷ್ಟೊತ್ತಾಗ್ತೋ ಏನೋ ಗೊತ್ತಿಲ್ಲ, ಆದ್ಮೇಲೆ ಫ್ರೆಶ್ ಅಪ್ ಆಗೋದಕ್ಕೆ 1/2 hour ಟೈಮ್ ಕೊಟ್ಟಿದ್ರು. ನಂತರ ಒಂದ್ ಮೀಟಿಂಗ್ ಎವ್ರಿ ಡೇ. ಏನದು ಅಂತಂದ್ರೆ ಎಲ್ಲರೂ ಇರ್ಬೇಕು, ಮೇಕಪ್ ಮ್ಯಾನ್ ಇರ್ಬೇಕು, ಎಲ್ಲ ಆರ್ಟಿಸ್ಟ್ ಗಳು ಇರ್ಬೇಕು, ಪ್ರತಿಯೊಬ್ರು ಅಲ್ಲಿ ಹಾಜರಾಗಿರ್ಬೇಕು. ನಮ್ ಡೈರೆಕ್ಟರ್ ಕುತ್ಕೊಂಡಿಲ್ಲ, ಇವನ್ ಅವರು ಫ್ರೆಶ್ ಅಪ್ ಸಮ್ಟೈಮ್ಸ್ ಆಗ್ತಾ ಇರ್ಲಿಲ್ಲ. ಕುತ್ಕೊಂಡ್ಬಿಟ್ಟು ಫಸ್ಟ್ ಕೇಳೋರು, ಯಾರಿಗಾದ್ರೂ ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಅಥವಾ ಯಾರಿಂದ ಯಾರಿಗಾದ್ರೂ ಹರ್ಟ್ ಆಯ್ತಾ, ಅಲ್ಲಿ ಇದಲ್ಲಿ ಕ್ಲಿಯರ್ ಮಾಡ್ಬಿಡ್ತಿದ್ರು. ಸೊ ಅಂತೂ ಇಂತೂ ತುಂಬಾ ಟೀಮಿಗೆಲ್ಲ ಕಾಟ ಕೊಟ್ಟಿರೋಳು ನಾನೇ. ಎಲ್ಲ ನನ್ನನ್ನ ನಿಭಾಯಿಸ್ಕೊಂಡು ಹೋಗಿದ್ದಕ್ಕೆ, ನನ್ನನ್ನ ಸುಧಾರಿಸ್ಕೊಂಡು ಹೋಗಿದ್ದಕ್ಕೆ, ಅಂಡ್ ಮೇನ್ಲಿ ಈ ನೀಟ್ ಪ್ರಾಜೆಕ್ಟಿಗೆ ನನ್ಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ನನ್ನ ಡೈರೆಕ್ಟರ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ನನ್ನ ಸಹ ಕಲಾವಿದರು, ನನ್ನ ಕೋ ಆರ್ಟಿಸ್ಟ್ ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನನ್ನ ಕಂಫರ್ಟ್ ಝೋನ್ ತಂದ್ಕೊಟ್ಟಿದ್ದು. ಬರೀ ನಾವು ಗೊತ್ತಿರೋ ಒಂದು ಟೀಮ್ ಆಕ್ಟಿಂಗ್ ಫೀಲ್ಡ್ಗೆ ಇಳಿದಾಗ ಒಂದು ಪ್ರಾಜೆಕ್ಟ್ ನಲ್ಲಿ ಬರೀ ನಾವೇ ಇದ್ರೆ ಕಂಫರ್ಟ್ ಆಗಿ ಅದಾಗಲ್ಲ. ಟೆಕ್ನಿಷಿಯನ್ಸ್ ಇರ್ಬೇಕು, ಅವರು ನಮ್ಗೆ ಸಾಥ್ ಕೊಡ್ಬೇಕು, ಸಪೋರ್ಟಿಂಗ್ ವೇನಲ್ಲಿ ಇರ್ಬೇಕು. ಆಗ್ಲೇನೆ ಒಂದು ಪ್ರಾಜೆಕ್ಟ್ 100% ನಾವು ಓಕೆ ಕೈ ತೊಳ್ಕೊಂಡು ನೆಪ ಮುಗೀತು, ಇನ್ ಮುಂದೆ ನೋಡೋಣ ಅನ್ನೋದಕ್ಕೆ ಸಾಧ್ಯ ಆಗೋದು. ಒಬ್ರು ಕಿರಿಕಿದ್ರೂ ಆಗಲ್ಲ. ಸೊ ಪ್ರತಿಯೊಬ್ರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಒಂದಷ್ಟು ದಿನ ಜೊತೆನಲ್ಲಿದ್ದು ಶೂಟಿಂಗ್ ಮಾಡ್ಕೊಂಡು ಹೊರ ಬರೋದಕ್ಕೆ ಎಲ್ಲರೂ ಕಾರಣ, ಅಲಾಂಗ್ ವಿತ್ ಮೈ ಕೂಲೆಸ್ಟ್ ಡೈರೆಕ್ಟರ್. ನ್ಯೂಟನ್ಸ್ ತರ ಇಲ್ಲ. ಈಗ ಇವತ್ತೇನು ಪ್ರಾಬ್ಲಮ್ ಆಗಿದೆ ಅದನ್ನ ಸರಿ ಮಾಡ್ಕೋ, ರಿಯಾಕ್ಷನ್ ಬೇಕಲ್ವಾ, ಹಂಗಾಗಿ ಆಕ್ಷನ್ಗೆ ತಕ್ಕ ರಿಯಾಕ್ಷನ್. ಇವತ್ತೇನು ಸಮಸ್ಯೆ ಆಗಿದೆ, ನಾಳೆ ಅದು ಆಗ್ಬಾರ್ದಲ್ವಾ, ಅದಕ್ಕೆ ಡೈಲಿ ಮೀಟಿಂಗ್ ಮಾಡ್ತಾ ಇದ್ವಿ. ಎವ್ರಿ ಡೇ 30 days ಏನಿತ್ತು, 30 days ಕೂಡ ನಾವು ಎವ್ರಿ ಡೇ ಮೀಟಿಂಗ್ ಇರ್ತಿದ್ವಿ. ಹಂಗಾಗಿ ಇವತ್ತಿನ ಏನು ಇನ್ ಕೇಸ್ ಏನಾದ್ರು ಗೊತ್ತಿದ್ದೋ ಗೊತ್ತಿಲ್ದೇನೋ ಯಾರಾದ್ರೂ ಒಬ್ರು ತಪ್ಪು ಮಾಡಿದ್ರು ನಾಳೆಯಿಂದ ಅದು ರಿಪೀಟ್ ಆಗ್ತಿರ್ಲಿಲ್ಲ. ದಟ್ಸ್ ಗ್ರೇಟ್. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸಿನಿಮಾದ ಬಗ್ಗೆ? ಇದೇ 24ನೇ ತಾರೀಕು ನಮ್ಮ ಸಿನಿಮಾ ನ್ಯೂಟನ್ಸ್ ತರಳ ರಿಲೀಸ್ ಆಗ್ತಿದೆ. ದಯವಿಟ್ಟು ಬಂದು ನೋಡಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಎಸ್ ಮ್ಯಾಮ್, ನೀವು? ಎಸ್, ಇದೇ 24ನೇ ತಾರೀಕು ಸರ್ ಹೇಳ್ದಂಗೆ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಈಗಿನ ಜನರೇಷನ್ ಅಲ್ಲಿ ಏನ್ ನಡೆಯುತ್ತದೆ ಅದೇ ಮೆಸೇಜ್ ಕೊಡುವಂತ ಸಿನಿಮಾ. ತಂದೆ ತಾಯಿನ ಮೀರಿ ಫ್ರೆಂಡ್ಸ್ ಎಲ್ಲ ಹೊರ ಹೋಗಿ ಟ್ರಿಪ್ ನಲ್ಲಿ ನಾವು ಇರೆಸ್ಪಾನ್ಸಿಬಿಲಿಟಿಯಿಂದ ಇದ್ರೆ ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ಬೇಕಾಗತ್ತೆ, ಅದರಿಂದ ಪೇರೆಂಟ್ಸ್ಗಳು ಎಷ್ಟು ಟೆನ್ಷನ್ ಆಗಿರ್ತಾರೋ, ಅಥವಾ ಅಲ್ಲಿ ಏನೇ ನಮ್ಗೆ ಆಗತ್ತೆ ಎಡವಟ್ಗಳು ಅನ್ನೋದೇ ಈ ಒಂದು ಮೂವಿ.
ದಯವಿಟ್ಟು ಎಲ್ಲ ಫ್ಯಾಮಿಲಿ ಸಮೇತವಾಗಿ ಬಂದು ಸಿನಿಮಾ ಥಿಯೇಟರ್ನಲ್ಲೇ ನೋಡಿ ನಮಗೆ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಎಲ್ಲೂ ವಲ್ಗ್ಯಾರಿಟಿ ಅನ್ನೋದಿಲ್ಲ, ಮಕ್ಳನ್ನ ಕರ್ಕೊಂಡು ಬಂದ್ವಲ್ಲ ಹೆಂಗಪ್ಪ ಅನ್ನೋದು ಇಲ್ಲ. ತುಂಬ ಅದ್ಭುತವಾಗಿ ಮೂಡಿ ಬಂದಿರೋಂಥ ಸಿನಿಮಾ. ಒಂದ್ಸಲ ನೀವೇ ಥಿಯೇಟರ್ಗೆ ಬಂದು ನೋಡಿದ್ಮೇಲೆ ನೀವೇ ಒಂದು ರಿವ್ಯೂನ ಹೇಳ್ತೀರಿ ಪಾಸಿಟಿವ್ ಆಗಿ ಅಂತ ಒಂದು ನಮಗೆ ಒಂದು ಕಾನ್ಫಿಡೆಂಟ್ ಅಂತೂ ಇದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮಂಥವ್ರನ್ನ ಪ್ರತಿಯೊಬ್ಬರು ಕನ್ನಡಿಗರನ್ನ ಬೆಳೆಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ದಯವಿಟ್ಟು ಬೆಳೆಸಿ ಹರಿಸಿ. ಇಷ್ಟೊತ್ತವರೆಗೂ ಸ್ಪೀಡ್ ಪ್ಲಸ್ ಕರ್ನಾಟಕದೊಟ್ಟಿಗೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ನನ್ನ ಇನ್ನೊಂದು ಸ್ಪೀಡ್ ನ್ಯೂಸಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮರ್ತೆ. ಇವತ್ತು ದೀಪಾವಳಿ ಹಬ್ಬ, ವರ್ಷಕ್ಕೊಂದು ಹಬ್ಬದಲ್ಲಿ ನಾವು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದು, ನಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ದು ತುಂಬ ವಿಶೇಷವಾಗಿತ್ತು. ಸ್ಪೆಷಲ್ ಥ್ಯಾಂಕ್ ಟು ಸ್ಪೀಡ್ ನ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಇದೇ 24ನೇ ತಾರೀಕು ನ್ಯೂಟನ್ಸ್ ಥರ್ಡ್ ಲಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾವನ್ನ ನೋಡಿ, ಕನ್ನಡ ಸಿನಿಮಾವನ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮ್ಗೋಸ್ಕರ.